ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸಂದೇಹ ಇಲ್ಲದೆ ಕರ್ನಾಟಕದಲ್ಲಿ 22 ಸ್ಥಾನವನ್ನು ಗೆಲ್ಲುತ್ತೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು ತಿಳಿಸಿದರು. 2-3% ಜಾಸ್ತಿ ಆಯಿತು ಅಂದ್ರೆ ಸುಮಾರು 20 ರಿಂದ 22 ಸ್ಥಾನಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗೆದ್ದಿದೆ. ಆ 20-22ರಲ್ಲಿ ಉಡುಪಿ ಚಿಕ್ಕಮಗಳೂರು ಒಂದು ಕ್ಷೇತ್ರ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ಸಂಶಯ ಇಲ್ಲದೆ ಕಾಂಗ್ರೆಸ್ ಪಕ್ಷ ಈ ಸಲದ ಚುನಾವಣೆಯಲ್ಲಿ ಸುಮಾರು 22 ರಿಂದ 24 ಸ್ಥಾನಗಳನ್ನು ನಾವು ಗೆಲ್ತಾ ಇದ್ದೀವಿ. ನನ್ನ ಅಂಕಿ ಅಂಶಗಳ ಸಲಕ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ನಗರದ ಖಾಸಗಿ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಬಿಜೆಪಿಯವರು ಮಾತ್ರ ಹಿಂದೂ ಅಲ್ಲ, ನಾವು ಕೂಡ ಹಿಂದೂ. ಆದರೆ ನಮ್ಮ ಹಿಂದುತ್ವ ಯಾವುದೆಂದರೆ ಜಾತಿ ಭೇದ ಮಾಡದೆ ಎಲ್ಲರನ್ನೂ ಪ್ರೀತಿಸಿ ಸಮಾನವಾಗಿ ಕಾಣುವುದು ನಮ್ಮ ಹಿಂದುತ್ವ ಎಂದು ಹೇಳಿದರು. ಹಿಂದುತ್ವದ ಬಗ್ಗೆ ಇವರು ಭಾಷಣದಲ್ಲಿ ಮಾಡ್ತಾ ಇದ್ದಾರೆ. ನಾವು ಹಿಂದೂ ಅಲ್ಲ, ನಾವು ಇವ್ರು ಮಾತ್ರ ಆದ್ರೆ ನಮ್ಮ ಹಿಂದುತ್ವ ಯಾವ್ದಪ್ಪ? ನಮಗೆ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ ಯಾವ್ದು ಹಿಂದುತ್ವ. ಪಕ್ಕದ ಮನೆಯನ್ನ ಪ್ರೀತಿಸು, ಜಾತಿ ನೋಡ್ಬೇಡ, ಧರ್ಮ ನೋಡ್ಬೇಡ, ಮಡಿವಂತಿಕೆ ನೋಡ್ಬೇಡ, ಮನುಷ್ಯತ್ವವನ್ನು ನೋಡು, ನೀವು ಹಿಂದೂ ಆಗುವಂತ ನನ್ನ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ. ನಮಗೆ ಇವತ್ತು ಯಾವ ಹಿಂದುತ್ವ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಇಂಥ ಹಿಂದುತ್ವ ನಮ್ಮ ಹತ್ರ ಇದೆ. ಎಲ್ಲರನ್ನ ಅಪ್ಕೊಳ್ಳುವಂತ ಹಿಂದುತ್ವ ನಮಗಿದೆ. ನಮ್ಮಲ್ಲಿ ಮಡಿವಂತಿಕೆಯ ಹಿಂದುತ್ವ ನಮ್ಮ ಹತ್ರ ಇಲ್ಲ. ಯಾವುದೋ ಗಂಗಾ ಜಲವನ್ನು ಚಲಿಸಿ ಒಳಗಡೆ ಬರುವಂತ ಹಿಂದುತ್ವ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರುವ ಹಿಂದುತ್ವ ಅಪ್ಪಿಕೊಳ್ಳುವಂತ ಹಿಂದುತ್ವ, ಪ್ರೀತಿಸುವಂತ ಹಿಂದುತ್ವ, ಪ್ರೀತಿ ಪ್ರೇಮಗಳಿಂದ ನೋಡುವಂತ ಹಿಂದುತ್ವ ನಮ್ಮಲ್ಲಿರುವಂಥದ್ದು. ಆ ಭಾವನಾತ್ಮಕ ಹಿಂದುತ್ವವನ್ನ ನೀವು ಚುನಾವಣೆಗೆ ತರಬೇಡಿ. ನೀವು ಚುನಾವಣೆಗೆ ತರೋದಾದ್ರೆ ನೀವು ಏನು ಸಾಧನೆಯನ್ನು ಮಾಡಿದ್ದೀರಾ, ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಚುನಾವಣೆಗೆ ಬನ್ನಿ. ಅದನ್ನ ಬಿಟ್ಬಿಟ್ಟು ನಾವು ಅದು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ಅದು ಪಾಕಿಸ್ತಾನ, ಇದು ಮುಸ್ಲಿಂಸ್ತಾನ, ಇದು ಖಾಲಿಸ್ತಾನ, ಇದು ತಾಲಿಬಾನ್, ಯಾಕೆ ಜನರಿಗೆ ಪ್ರಚೋದನಕಾರಿಯಾದಂತ ಹೇಳಿಕೆಗಳನ್ನ ಕೊಡ್ತೀರಾ? ನೀವು 10 ವರ್ಷದಲ್ಲಿ ಸಾಧನೆ ಮಾಡಿದ್ರೆ ಜನರ ಮುಂದೆ ಹೇಳಿ. ಜನ ನಿಮಗೆ ಮತ ಹಾಕ್ತಾರೆ, ಹಾಕ್ಲಿ, ಅಥವಾ ನಮಗಾಗ್ತಾರೆ, ನಮಗಾಗ್ಲಿ. ಅದನ್ನ ಬಿಟ್ಟು ನೀವು ಭಾವನಾತ್ಮಕ ಹೇಳಿಕೆಗಳನ್ನ ಹೇಳುವಂಥದ್ದು, ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಅಂತ ಹೇಳುವುದು, ಇದು ಹಿಂದೂ ಮತ್ತು ಮುಸ್ಲಿಮರ ಚುನಾವಣೆ ಅಂತ ಹೇಳುವುದು, ರಾಷ್ಟ್ರ ಯಾಕೆ ಈ ರೀತಿ ಭಾವನಾತ್ಮಕ ಹೇಳಿಕೆಗಳನ್ನು ಹೇಳಬೇಕು? ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್, ಅಂಶುಮನ್, ಬಿಎಚ್ ಹರೀಶ್, ರೇಖಾ ಹುಲಿಯಪ್ಪ ಗೌಡ, ಎಂಎಲ್ ಮೂರ್ತಿ, ರವೀಶ್ ಕ್ಯಾತನವೀಡು, ರುಬಿನ್ ಮೋಸಸ್, ಮಲ್ಲೇಶ್, ಸ್ವಾಮಿ, ಮಂಜೇಗೌಡ ಉಪಸ್ಥಿತರಿದ್ದರು.